ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡೋಕೆ ಅಂತ ಹೇಳಿ ಬಂದಿದ್ದೇನೆ ಅಂತ ಹೇಳಿದ್ರೆ, ಸೊ ಗೃಹಲಕ್ಷ್ಮಿಯಿಂದ ಹಣವನ್ನು ಪ್ರತಿ ತಿಂಗಳು 2,000 ರೂಪಾಯಿ ಹಣನ ಯಾರ್ಯಾರು ಮಹಿಳೆಯರು ತಗೊಳ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿವರೆಗೂ 14ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಬ್ಯಾಲೆನ್ಸ್ ಇರೋದು 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದರ ರಿಲೇಟಿವ್ ಅಪ್ಡೇಟ್ ಬಂದಿದೆ. ಸೊ ಅದೊಂದೊಂದು ಕ್ಲೂ ಬಿಟ್ಕೊಟ್ಟಿದ್ದಾರೆ. ಯಾವಾಗ 15ನೇ ಕಂತಿನ ಗೃಹಲಕ್ಷ್ಮಿ ಹಣನ ಯಾವಾಗ ಯಾವ ದಿನಾಂಕಕ್ಕೆ ಅಥವಾ ಯಾವ ದಿನ ಒಂದು ಅಮೌಂಟನ್ನು ಎಲ್ಲರ ಖಾತೆಗೆ ಹಾಕ್ತೀವಿ ಅಥವಾ ಒಂದಷ್ಟು ಜಿಲ್ಲೆಗಳಿಗೆ ಅಂತ ಮೆನ್ಷನ್ ಮಾಡಿದ್ರು. ಓಕೆನಾ. ಸೊ ಯಾವ ಜಿಲ್ಲೆಯಲ್ಲಿರುವಂಥ ಮಹಿಳೆಯರಿಗೆ ಯಾವ ದಿನಾಂಕ ಹಣ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದಷ್ಟು ಜನ ಮಹಿಳೆಯರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಅಮೌಂಟನ್ನು ತಗೊಳ್ತಾ ಇರ್ತೀರಾ. ಸೊ ಆದರೆ ಇವಾಗ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಕರೆಕ್ಟಾಗಿ ಅಂದರೆ ಪ್ರತಿ ತಿಂಗಳು ಏನು ಬರಬೇಕಿತ್ತು ಆ ಒಂದು ಅಮೌಂಟು ಪ್ರತಿ ತಿಂಗಳು ಬರ್ತಿಲ್ಲ. ಅಂದರೆ ಬರುತ್ತೆ, ಅದು ಒಂದಷ್ಟು ನಿಧಾನವಾಗಿ ಈ ತಿಂಗಳು ಬರೋ ತಿಂಗಳು ಅಥವಾ 2 ತಿಂಗಳಿಂದ ಬರದೆ ಒಂದೇ ಸಲ 2 ತಿಂಗಳದ್ದು ಹಾಕೋದು ಅಮೌಂಟು, ಆ ಥರ ಒಟ್ಟಿನಲ್ಲಿ ಹೆಂಗೋ ಒಂದು ಕಡೆ ಯಾವುದೇ ಒಂದು ಥರದಲ್ಲಿ ಬರ್ತಾ ಇದೆ. ಸೊ ಇವಾಗ 15ನೇ ಕಂತಿನ ಹಣ ಬರಬೇಕಿದೆ. ಯಾರು ಕೂಡ ಕಾಯ್ತಾ ಇರ್ತಾರೆ ಮಹಿಳೆಯರು, 15ನೇ ಕಂತಿನ ಹಣ ಯಾವಾಗ ಅಮೌಂಟ್ ಬರುತ್ತೆ ಅನ್ನೋದನ್ನ ಕಾಯ್ತಾ ಇರ್ತೀರಾ. ಸ್ನೇಹಿತರೆ, 15ನೇ ಕಂತಿನ ಹಣವನ್ನ ಯಾವಾಗ ಹಾಕ್ತೀವಿ ಅಕೌಂಟ್ಗೆ ಅಂತ ಅನ್ನೋದನ್ನ ತಿಳಿಸಿದ್ದಾರೆ. ಜೊತೆಗೆ ಒಂದಷ್ಟು ಜಿಲ್ಲೆಯವ್ರಿಗೆ ಮಾತ್ರ 15ನೇ ಕಂತಿನ ಹಣ ಇವಾಗ ಹೇಳುವಂತ ಡೇಟ್ಗೆ ಅಂದ್ರೆ ಹೇಳುವಂತ ದಿನದಲ್ಲಿ ಹಾಕ್ತೀವಿ ಅಂತ ಒಂದು ಅಪ್ಡೇಟ್ ಕೊಟ್ಟಿರುವಂತದ್ದು. ಸೊ ಅದು ಯಾವ ಜಿಲ್ಲೆಗಳಂತ ಮೊದಲನೇ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ 15ನೇ ಕಂತಿನ ಹಣ ಬಂದ್ಬಿಟ್ಟು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಹಾಕ್ತೀವಿ ಅಂತ ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು. ಸೊ ಆದ್ರೆ ಎಲ್ಲರಿಗೂ ಕೂಡ ಬರೋದಿಲ್ಲ, ಒಂದಷ್ಟು ಜಿಲ್ಲೆಗಳಿಗೆ ಮಾತ್ರ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ 15ನೇ ಕಂತಿನ ಅಮೌಂಟ್ ಅನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಯಾವ್ಯಾವ ಜಿಲ್ಲೆ ಅಂತ ಹೇಳಿದ್ರೆ, ಬೆಂಗಳೂರು ಗ್ರಾಮಾಂತರ, ಮತ್ತೆ ಬೆಂಗಳೂರು ನಗರ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ ಮತ್ತೆ ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಕೊಪ್ಪಳ, ಗುಲ್ಬರ್ಗ, ಬೆಳಗಾವಿ, ಮತ್ತೆ ಚಿಕ್ಕಬಳ್ಳಾಪುರ, ಕೊಡಗು ಮತ್ತೆ ಮೈಸೂರು. ಸೊ ಇಷ್ಟು ಜಿಲ್ಲೆಗಳಿಗೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಿಮ್ಮ 15ನೇ ಕಂತಿನ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಏನಿದೆ, ಸೊ ಅದನ್ನು ಹಾಕ್ತೀವಿ ಅಂತೇಳಿ ಹೇಳಿರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ಅಮೌಂಟಿಂದ ಪ್ರತಿ ಮಹಿಳೆಗೂ ಕೂಡ ಯೂಸ್ಫುಲ್ ಆಗ್ತಿದೆ. 2,000 ರೂಪಾಯಿನ ಇಟ್ಕೊಂಡು ಮನೆ ನಡ್ಸ್ಕೊಳ್ತಾರೆ. ಒಬ್ಬೊಬ್ಬರು ಅವ್ರೇನು ಸಾಲ ಮಾಡ್ಕೊಂಡಿದ್ರೆ ಆ ಒಂದು 2,000 ರೂಪಾಯಿಯಿಂದ ಆ ಸಾಲಗಳನ್ನ ತೀರಿಸುವಂಥ ಕೆಲಸಗಳನ್ನ ಮಾಡ್ಕೊಳ್ತಿದ್ದಾರೆ. ಒಂದಷ್ಟು ಜನ ಸ್ವಂತವಾಗಿ ಕೂಡ ಅವರು ಏನಾದರೂ ಉದ್ಯೋಗ ಮಾಡಬೇಕು, ಚಿಕ್ಕದಾಗಿ ಮನೇಲಿ ಕೂತ್ಕೊಂಡು ಮಾಡೋವಂಥ ಉದ್ಯೋಗ ಕೂಡ ಬಳಸ್ಕೊಳ್ತಾ ಇದ್ದಾರೆ. ಓಕೆನಾ. ಸೊ ಈ ಥರ ಯೂಸ್ಫುಲ್ ಆಗ್ತಿದೆ ಈ ಒಂದು ಅಮೌಂಟು. ಸೊ ಸದ್ಯಕ್ಕೆ ಎಲ್ಲಿವರೆಗೂ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಇಲ್ಲ, ಗ್ಯಾರಂಟಿ ಇಲ್ಲ. ಒಂದಷ್ಟು ಮಾತುಗಳು, ಊಹಾಪೋಹಗಳು ಎಲ್ಲ ಕೇಳಿ ಬರ್ತಾ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಆದರೆ ಈಗ ಡಿಸೆಂಬರ್ ಫಸ್ಟ್ ವೀಕಲ್ಲಿ 15ನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತೇಳಿ ಹೇಳಿರುವಂಥದ್ದು. ಹಾಗೆಯೇ ಇನ್ನೊಂದು ಅಪ್ಡೇಟ್ ಬಂದಿರೋದು ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ. CM ಸಿದ್ದರಾಮಯ್ಯ ಅವರು ಏನಪ್ಪ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ರೇಷನ್ BPL ಕಾರ್ಡ್ಗೂ ಕ್ಯಾನ್ಸಲ್ ಆಗ್ತಿರೋದಕ್ಕೂ ಅಥವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಯಾರು ಹೋಲಿಕೆ ಮಾಡಬೇಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊ ನಿಮ್ಗೆ ಯಾರ್ಯಾರಿಗೆ ಇಲ್ಲಿವರೆಗೂ ಗೃಹಲಕ್ಷ್ಮಿ ಹಣ ಬರ್ತಿತ್ತು, ಸೊ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಅವರೆಲ್ಲರಿಗೂ ಕೂಡ ಪ್ರತಿ ತಿಂಗಳು ಕೂಡ ಅಮೌಂಟ್ ಏನು ಬರಬೇಕು ಅದು ಬಂದೇ ಬರುತ್ತೆ. ಅದಕ್ಕೂ ಇದಕ್ಕೂ ನೀವು ಹೋಲ್ಸಕ್ಕೆ ಹೋಗ್ಬಿಡಿ ಅಂತೇಳಿ ಹೇಳಿರುವಂಥದ್ದು. ಹಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೊಸ ವಿಡಿಯೋ ಜೊತೆಗೆ ನಿಮ್ಗೆ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿ ಹೊಸ ಟೇಕಸ್ ಸೇಬ್.